ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಾನಾ ದಿಕ್ಕುಗಳಿಗೆ ಹೋಗಲು ಸುಗ್ರೀವನಿಂದ ಅಜ್ಞಪ್ತರಾದ ವಾನರರ ಉತ್ಸಾಹಪೂರ್ಣವಾದ ವೀರೋಕ್ತಿಗಳು ಎಂಬ 45ನೆಯ ಸರ್ಗಕ್ಕೆ ಸ್ವಾಗತ. ಸರ್ವಾಂಶ್ಚಾಹೂಯ ಸುಗ್ರೀವ ಪ್ಲವಗಾನ್ ಪ್ಲವಗರ್ಷಭ ಸಮಸ್ತಾನ್ ಅಬ್ರವೀದ್ ಭೂಯೋ ರಾಮಕಾರ್ಯಾರ್ಥ ಸಿದ್ಧಯೇ ಏವಮೇತದ್ವಿಚೇತವ್ಯಂ ಯನ್ಮಯ ಪರಿಕೀರ್ತಿತಂ. ಕಪಿಶ್ರೇಷ್ಠನಾದ ವಾನರ ರಾಜನಾದ ಸುಗ್ರೀವನು ಎಲ್ಲ ಕಪಿನಾಯಕರನ್ನು ಆಹ್ವಾನಿಸಿ ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಅವರೆಲ್ಲರಿಗೂ ಪುನಃ ಹೇಳಿದನು. ವಾನರ ಶ್ರೇಷ್ಠರಾದ ನೀವೆಲ್ಲರೂ ನಾನು ಹೇಳಿರುವ ಎಲ್ಲ ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಬೇಕು. ರಾಜನು ಮಾಡಿರುವ ಆಜ್ಞೆಯು ಅತಿ ಕಠೋರವಾದುದೆಂದು ಭಾವಿಸಿದ ಕಪಿ ನಾಯಕರು ಮಿಡತೆ ಹುಳುಗಳಂತೆ ಭೂಮಂಡಲವನ್ನು ಮುಚ್ಚುತ್ತಾ ಸೀತಾನ್ವೇಷಣೆಗಾಗಿ ಹೊರಟರು. ಶ್ರೀರಾಮನು ಸೀತೆಯ ವೃತ್ತಾಂತವನ್ನು ತಿಳಿಯಲು ನಿಗದಿ ಮಾಡಿದ್ದ 1 ತಿಂಗಳು ಕಳೆಯುವುದನ್ನೇ ನಿರೀಕ್ಷಿಸುತ್ತಾ ಲಕ್ಷ್ಮಣನೊಡನೆ ಆ ಪ್ರಸ್ರವಣ ಗಿರಿಯ ಗುಹೆಯಲ್ಲಿಯೇ ವಾಸ ಮಾಡುತ್ತಿದ್ದನು. ವೀರನಾದ ಹರಿಶ್ರೇಷ್ಠನಾದ ಶತಬಲಿಯು ಗಿರಿರಾಜನಾದ ಹಿಮವಂತನಿಂದ ಸಮಾವೃತವಾಗಿದ್ದ ರಮ್ಯವಾದ ಉತ್ತರ ದಿಕ್ಕಿಗೆ ರಭಸದಿಂದ ಹೊರಟನು. ಅಂತೆಯೇ ಕಪಿನಾಯಕನಾದ ವಿನತನು ಪೂರ್ವ ದಿಕ್ಕಿನ ಕಡೆಗೆ ಹೊರಟನು. ಹರಿಯೋತ್ಥಪನಾದ ವಾಯುವಿನ ಮಗನಾದ ಹನುಮಂತನು ತಾರಾ ಮತ್ತು ಅಂಗದರೆ ಮೊದಲಾದವರೊಡನೆ ಅಗಸ್ತ್ಯರಿಂದ ಸಂಚರಿಸಲ್ಪಡುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೊರಟನು. ಪ್ಲವಗೇಶ್ವರನಾದ ಹರಿಶ್ರೇಷ್ಠನಾದ ಸುಷೇಣನು ವರುಣ ಪಾಲಿತವಾದ ಘೋರವಾದ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿದನು. ಹೀಗೆ ರಾಜನಾದ ಸುಗ್ರೀವನು ಎಲ್ಲ ದಿಕ್ಕುಗಳಿಗೂ ಯಥಾಯೋಗ್ಯವಾದ ರೀತಿಯಲ್ಲಿ ಮುಖ್ಯರಾದ ವಾನರ ಸೇನಾ ನಾಯಕರನ್ನು ಸೀತಾನ್ವೇಷಣೆಗಾಗಿ ಕಳುಹಿಸಿ ಸುಖ ಸಮಾಧಾನಗಳನ್ನು ಅನುಭವಿಸಿದನು. ರಾಜನಾದ ಸುಗ್ರೀವನಿಂದ ಪ್ರೇರಿತರಾದ ವಾನರ ಸೇನಾ ನಾಯಕರು ತಮಗೆ ನಿಗದಿಪಡಿಸಿದ್ದ ದಿಕ್ಕುಗಳಿಗೆ ತ್ವರೆಯಿಂದ ಧಾವಿಸಿದರು. ಆ ಸಮಯದಲ್ಲಿ ಅವರೆಲ್ಲರೂ ಸ್ವಭಾವಾನುಗುಣವಾಗಿ ಗದ್ದಲ ಮಾಡುತ್ತಾ, ಸಿಂಹನಾದ ಮಾಡುತ್ತಾ, ಗರ್ಜನೆ ಮಾಡುತ್ತಾ, ನೆಗೆದಾಡುತ್ತಾ, ಓಡುತ್ತಾ ಹೋಗುತ್ತಿದ್ದರು. ಆನಯಿಷ್ಯಾಮಹೇ ಸೀತಂ ಹನಿಷ್ಯಾಮಶ್ಚ ರಾವಣಂ. ಸೀತೆಯನ್ನು ಕರೆತರುತ್ತೇವೆ, ಅಂತೆಯೇ ರಾವಣನನ್ನು ಸಾಯಿಸಿ ಬಿಡುತ್ತೇವೆ ಎಂದು ಗಟ್ಟಿಯಾಗಿ ಘೋಷಣೆಗಳನ್ನು ಮಾಡುತ್ತಾ ಹೋಗುತ್ತಿದ್ದರು. ಕಪಿರಾಜನಾದ ಸುಗ್ರೀವನ ಸನ್ನಿಧಿಯಲ್ಲಿ ಹಲವಾರು ಕಪಿನಾಯಕರು ಹೀಗೆ ಘೋಷಿಸಿದರು. ಅಹಮೇಕೋ ಹನಿಷ್ಯಾಮಿ ಪ್ರಾಪ್ತಂ ರಾವಣವಾಹವೇ ತತಶ್ಚೋನ್ಮಥ್ಯ ಸಹಸ ಹರಿಷ್ಯೇ ಜನಕಾತ್ಮಜಾಂ. ನನ್ನ ಕೈಗೆ ಸಿಕ್ಕಿ ಬೀಳುವ ರಾವಣನನ್ನು ಯುದ್ಧದಲ್ಲಿ ನಾನೊಬ್ಬನೇ ಸಂಹರಿಸುತ್ತೇನೆ. ಅನಂತರ ಅವನ ಅನುಯಾಯಿಗಳನ್ನು ಧ್ವಂಸ ಮಾಡಿ ಜನಕನ ಮಗಳನ್ನು ಕರೆತರುತ್ತೇನೆ. ವೇಷಮಾನಾಂ ಶ್ರಮೇಣಾದ್ಯ ಭವದ್ಭಿಕ್ ಸ್ಥೀಯತಾಮಿತಿ ಏಕ ಏವ ಹರಿಷ್ಯಾಮಿ ಪಾತಾಳದಪಿ ಜಾನಕಿ. ನೀವೆಲ್ಲರೂ ಇಲ್ಲಿಯೇ ಇರಿ. ಮಾನಸಿಕವಾದ ಶ್ರಮದಿಂದ ನಡುಗುತ್ತಿರುವ ಜಾನಕಿಯನ್ನು ಪಾತಾಳದಿಂದಲಾದರೂ ನಾನೊಬ್ಬನೇ ಹುಡುಕಿ ತರುತ್ತೇನೆ. ವಿಮಥಿಷ್ಯಾಮ್ಯಹಂ ವೃಕ್ಷಾನ್ ಪತಾಯಿಷ್ಯಾಮ್ಯಹಂ ಗಿರಿಂ. ವಿಮಥಿಷ್ಯಾಮ್ಯಹಂ ವೃಕ್ಷಾನ್ ಪತಾಯಿಷ್ಯಾಮ್ಯಹಂ ಗಿರೀನ್. ಧರಣೀಂ ಧಾರಯಿಷ್ಯಾಮಿ ಕ್ಷೋಭಯಿಷ್ಯಾಮಿ ಸಾಗರಾಂ. ಸೀತಾದೇವಿಯನ್ನು ಹುಡುಕುವಾಗ ಕಣ್ಣಿಗೆ ಬೀಳುವ ಮರಗಳೆಲ್ಲವನ್ನು ಧ್ವಂಸ ಮಾಡಿಬಿಡುತ್ತೇನೆ. ಪರ್ವತಗಳನ್ನು ಉರುಳಿಸಿ ಬಿಡುತ್ತೇನೆ. ಭೂಮಿಯನ್ನು ಸೀಳಿ ಬಿಡುತ್ತೇನೆ. ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೇನೆ. ಅಹಂ ಯೋಜನ ಸಂಖ್ಯಾಯ ಪ್ಲವಿತಾ ನಾತ್ರ ಸಂಶಯ. ನಾನು 1 ಯೋಜನದಷ್ಟು ದೂರಕ್ಕೆ ಹಾರಬಲ್ಲೆನು, ಇದರಲ್ಲಿ ಸಂಶಯವೇ ಇಲ್ಲ. ಶತಂ ಯೋಜನ ಸಂಖ್ಯಾಯ. ನಾನು 100 ಯೋಜನಗಳಷ್ಟು ದೂರಕ್ಕೆ ಹಾರಬಲ್ಲೆನು. ಶತಂ ಸಮಧಿಕಂ ಹೃಹಂ. ನಾನು 100 ಯೋಜನಗಳಿಗಿಂತಲೂ ಹೆಚ್ಚು ದೂರ ಹಾರಬಲ್ಲೆನು. ಭೂತಲೆ ಸಾಗರೇ ವಾಪಿ ಶೈಲೇಶು ಚ ವನೇಶು ಚ ಪಾತಾಳಸ್ಯಾಪಿ ವಾ ಮಧ್ಯೆ ನಮಾಮಚ್ಛಿದ್ಯತೆ ಗತಿ. ಭೂಮಿಯ ಮೇಲಾಗಲಿ, ಸಮುದ್ರದಲ್ಲಾಗಲಿ, ಪರ್ವತಗಳಲ್ಲಾಗಲಿ, ಅರಣ್ಯಗಳಲ್ಲಾಗಲಿ, ಪಾತಾಳದಲ್ಲಾಗಲಿ ರಭಸದಿಂದ ಹೋಗುತ್ತಿರುವಾಗ ಮಧ್ಯದಲ್ಲಿ ನನ್ನ ಸಂಚಾರಕ್ಕೆ ಯಾವುದೇ ವಿಧವಾದ ತಡೆಯೂ ಉಂಟಾಗುವುದಿಲ್ಲ. ಹೀಗೆ ತಮಗೆ ತೋರಿದಂತೆ ಬಲದರ್ಪಿತರಾಗಿದ್ದ ಪ್ರತಿಯೊಬ್ಬ ವಾನರ ನಾಯಕರು ಪ್ರಯಾಣ ಸಮಯದಲ್ಲಿ ಸುಗ್ರೀವನ ಮುಂದೆ ಉದ್ಘೋಷಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 45ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.